ತಂಗಿ ಸಹನಾ ಸಪೋರ್ಟ್ ಮಾಡಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀವಿ ನಾವು. ನೈಸ್ ರೋಡ್ ಬರುತ್ತೆ ಹಿಂಗೆ ಹೋದ ತಕ್ಷಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್. ಇವತ್ತು ದರ್ಶನ್ ಇದು ಮೆಹಂದಿ ಶಾಸ್ತ್ರ. ಇವಳು ಬಂದು ನನ್ನ ಚಿಕ್ಕಪ್ಪನ ಮಗಳು. ಸೊ ಈ ವಿಡಿಯೋ ಫುಲ್ಲು ಮೆಹಂದಿ ಶಾಸ್ತ್ರದ ಬಗ್ಗೆನೇ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಯ್ ಮಾಡು ಶಿವಮ್ಮ, ಹಿಂಗೆ ಮಾಡು. ಇದೇನ ಹಂಗ ಕೂತ್ಕೊ. ಉಸಿರು ಬಿಡು, ಉಸಿರು ಬಿಡು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಎಲ್ರು ಬೆಳ್ಳುಳ್ಳಿ ಬಿಡಿಸ್ತವ್ರ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಟ್ರ ಕೆಲಸ ಎಲ್ಲ ನಮ್ಮ ಮನೆಯವರೇ ಮಾಡ್ತವ್ರೆ. ನಮ್ಮ ಅತ್ತೆ ಅವರು ಕಮಾಂಡ್ ಮಾಡ್ತಿದ್ದಾರೆ ಎಲ್ಲರಿಗೂ. ದೊಡ್ಡತ್ತೆ, ಇವರು ಚಿಕ್ಕತ್ತೆ, ಇದು ನಮ್ಮ ಮಮ್ಮಿ, ಇದು ನಮ್ಮ ದೊಡ್ಡಮ್ಮ. ಫೇಸ್ ತೋರಿಸ್ತೀನಿ. ದೊಡ್ಡಮ್ಮ ಇದು ನಮ್ಮ ಶಿವಮ್ಮ. ಇವರು ಪಕ್ಕದ ಮನೆ ಶಿವಮ್ಮ, ಇವರು ಪಕ್ಕದ ಮನೆ ನಮ್ಮ ಆಂಟಿ, ತಾಯಮ್ಮ ಆಂಟಿ ಅಂತ ಕಟ್ಟಿಸಿ ಪ್ರೀತಿಯಿಂದ. ಇವ್ರಿಗಿರೋ ಸುಖ ಇವ್ರಿಗೂ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾಯಿ ಒಳಗೆ ಎಷ್ಟು ಸುಖ ನೋಡಿ. ಎಸ್, ಇಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀವಿ ನಾವೇ. ಆದರೆ ಇಲ್ಲಿ ಮೆಹಂದಿನೇ ಬಿಡಿಸ್ಕೋತಾ ಇಲ್ಲ, ಬ್ಯಾಕ್ ಸೈಡಲ್ಲಿ ಬಿಡಿಸ್ಕೋತಿದ್ದಾರೆ ನೋಡಿ. ಸೌಮ್ಯಕರ್ ಬಂದಿದ್ದಾರೆ. ಸೌಮ್ಯ ಹಾಯ್ ಮಾಡಪ್ಪ. ಎಸ್, ಇವರು ಚನ್ನಪಟ್ಟಣದವರು. ಈ ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನು ಇನ್ಸ್ಟಾಗ್ರಾಮಲ್ಲಿ ಐಡಿ ಇದೆಯಾ ಹೇಳಿ? ಮೆಹಂದಿ ಬೈ ಚಂದು 68 ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಸಖತ್ತಾಗಿ ಮೆಹಂದಿ ಡಿಸೈನ್ ಹಾಕ್ತಿದ್ದಾರೆ ನೋಡಿ. ಮದುವೆ ಹುಡುಗಿಗೆ ಈ ಕೈ ತೋರಿಸ್ತೀನಿ ರೀ, ಹಂಗೇನೆ ಚೆನ್ನಾಗಿ ಬಂದಿದೆ. ದರ್ಶಿನಿ ಮದುವೆ ಹುಡುಗಿ. ಈ ಕಡೆ ನಮ್ಮ ಚಿನ್ನಮ್ಮ ಇದ್ದಾಳೆ. ಚಿನ್ನಮ್ಮ ಹಾಯ್ ಮಾಡು. ಅಮ್ಮೋಗಣ್ಣರು ಗೇಮ್ ಆಡ್ತಿದ್ದಾರೆ, ಬ್ಯುಸಿ ಇದ್ದಾರೆ. ಇವರು ಸುಶೀಲಮ್ಮ ಅಜ್ಜಿ. ಹಾಯ್ ಮಾಡಿ ಅಜ್ಜಿ, ಹಾಯ್ ಮಾಡಿ. ಎಸ್, ಮದುವೆ ಸಂಭ್ರಮ ಇವಾಗ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಬಜ್ಜಿ ತಂದಿದ್ದಾಳೆ ನೋಡಿ. ಬಜ್ಜಿ ಹುಡುಗಿ ಇವಳು. ಇವಾಗ ಹುಡುಗಿಗಾಯ್ತು ಮೆಹಂದಿ ಹಾಕಿ. ಈಗ ನಮ್ಮ ಸಿಸ್ಟರ್ಸ್ ಎಲ್ಲ ಮೆಹಂದಿ ಹಾಕ್ಸ್ಕೊತಿದ್ದಾರೆ. ತೋರಿಸಿ ನಮ್ಮ ಅಕ್ಕನ ಮೆಹಂದಿ ನೋಡಿ. ನೆಕ್ಸ್ಟ್ ಈ ಮೊಬೈಲಲ್ಲಿ ಇರೋ ಥರನೇ ಆಗ್ತವ್ರೆ ನೋಡಿ. ಇಲ್ಲಿ ನಮ್ಮ ಆಂಟಿ ಬಂದಿದ್ದಾರೆ. ಹಾಯ್ ಮಾಡಿ ಆಂಟಿ. ನಮ್ಮ ಆಂಟಿ ಆ್ಯಂಡ್ ನಮ್ಮ ಅತ್ತೆ ಇಬ್ಬರು ಸೇರಿ ಮದುವೆಗೆ ಏನೇನು ಬೇಕು ತಯಾರಿ ಮಾಡ್ಕೋತವ್ರೆ. ಆಂಟಿ ಗಗನಕ್ಕ ಯಾಕೆ ಮೆಹಂದಿ ಹಾಕ್ಸ್ಕೊಳ್ಳಿಲ್ಲ ಇನ್ನ? ಅಯ್ಯೋ ಅಯ್ಯೋ, ಹುಡುಗಿ ತಂಗಿಗೆ ಬಿಜಿ. ಹಾಕ್ಸ್ಕೊ ಗಗನ, ನೀನು ನಾನು ಕೊಡ್ತೀನಿ, ಡೋಂಟ್ ವರಿ. ಹಾಗೇನೆ ನಮ್ಮ ಆಂಟಿ ಮಗಳು ಚೇತುನು ಬಂದಿದ್ದಾಳೆ. ಹಾಯ್ ಮಾಡು ಚೇತು. ಗೊಬ್ಬಿ ಬಜ್ಜಿ ಕೊಟ್ಟ ತಕ್ಷಣ ಏನು ತಿಂತೀಯಾ ಮಗನೇ? ಆ ಚಿಕ್ಕಿ ಕೊಡು, ಚಿಕ್ಕಿ ಕೊಡು. ಅಲ್ಲಿ ಆ ಚಿಕ್ಕಿ ಕೊಡು, ಚೇತು ಚಿಕ್ಕಿ ಕೊಡು. ನಾಳೆ ಫುಲ್ ಗಿಜಿ ಗಿಜಿ ಇವತ್ತಿಗಿಂತ. ಅಕ್ಕ ಏನು ಹೇಳ್ತೀರಾ ನಮ್ಮ ಚಾನಲ್ ಬಗ್ಗೆ?
ಜೋರಾಗಿ ಹೇಳ್ಬೇಕು. ಏನು ಹೇಳಲ್ವಾ? ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ನಮ್ಮ ತಂಗಿ ಸಹನ. ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ, ಎಲ್ಲರೂ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಆಫ್ ಮಾಡ್ಕೊಳ್ಳಿ. ನೀವು ನೋಡಿ ಸುಬ್ಬ ಗುಬ್ಬಿ, ನಮ್ಮ ಗುಬ್ಬಿ ನನಗೆ ಮದುವೆ ಹುಡುಗಿನೇ ಮೆಹಂದಿ ಹಾಕ್ತಿದ್ದಾಳೆ ನೋಡಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇದು ನಾನು ಹಾಕೊಂಡಿದ್ದು. ಮಾಡಿ ಚಿಂಟು, ಇದು ದಕ್ಷಿಣೆ ಹಾಕ್ತಾರೆ. ಇಲ್ಲಿ ಯಾರು ಮೆಹಂದಿ ಆರ್ಟಿಸ್ಟ್ ಇಲ್ಲ ಜಾಸ್ತಿ. ಮೆಹಂದಿ ಆರ್ಟಿಸ್ಟ್ ಹೊರಟೋದ್ರು, ನಾವೇ ಸಿಂಪಲ್ ಆಗಿ ಬಿಡ್ಕೊತಾ ಇದೀವಿ. ಇದು ನೋಡಿ, ಇದು ಹಿಂಗೆ ನೈಸ್ ರೋಡ್ ಬರುತ್ತೆ, ಹಿಂಗೆ ಹೋದ ತಕ್ಷಣ ಗಾಡ್ ಸೆಕ್ಷನ್ ಬಂದ್ಬಿಡುತ್ತೆ. ಸ್ನೇಕ್ ಲ್ಯಾಂಡ್ ಇದು, ನೀವು ಯಾರು ನೋಡಿರಲ್ಲ ಅನ್ಸುತ್ತೆ, ನೋಡ್ಕೊಳ್ಳಿ. ಓಕೆ, ಗಗನ ಬಿಡ್ತಾವಳೆ, ತೋರ್ಸು ಗಗನ ಯಾವ ತರ ಬಿಡ್ತಾವಳ್ತು ನೋಡಿ. ಇವನೆಲ್ಲ ಕೈಯ ಬಿಟ್ಟಾಗ ಅದ್ರ ಮೇಲೆ ಮೂರ್ ಮಾಡಿದ್ನೆ. ಅಲ್ಲಿ ಅಕ್ಕ ಮಾಡ್ಕೊತೈತೆ. ಏನ್ ಮಾಡ್ಕೊತಾ ಇದ್ದೀರಾ? ಇಲ್ಲಿ ಆನ್ ಕೊಡ್ತೀನಿ. ಈಗ ಸಾಕು ನೋಡಿದ್ದು, ಅದಕ್ಕೆ ಆಫ್ ಮಾಡಿದ್ದು. ನಾನೇ ಬೇಕಂತ ಆಫ್ ಮಾಡಿದ್ದು. ಎಲ್ಲರೂ ಹೆಂಗ್ ಕೂತವ್ರೆ, ನಿದ್ದೆ ಗಣ್ಣಲ್ಲಿ ಕೂತಿದ್ದಾರೆ ಎಲ್ಲರೂ. ಸೋಮ್ಯನ್ ತೋರ್ಸಪ್ಪ, ಸ್ವಲ್ಪ ಜೂಮ್ ಮಾಡಿ. ಸೌಮ್ಯ ಅವರು ಫುಲ್ ಹೋಗಿದ್ದಾರೆ. ಹಾಗೆ ನಮ್ಮ ತನುಷರ್ನ ಸಕ್ಕರೆ ಮತ್ತೆ ನೀರ್ನ ಹಚ್ಚಿ. ತನುಷ್, ಸ್ವಲ್ಪ ನಿಮ್ಮ ಮುಖವನ್ನು ತೋರಿಸಿ. ಫೈನಲಿ ಈ ರೀತಿ ನಾವು ಮೆಹಂದಿ ಹಾಕ್ಸ್ಕೊಂಡಿದ್ವಿ. ಸೊ ಇದೊಂದು ಲಾಸ್ಟ್ ಗ್ಲಿಮ್ಸ್ ಇರ್ಲಿ ಅಂತ ತಗೊಂಡಿದ್ದು. ನೋಡಿ, ಸ್ವಲ್ಪ ಜನಕ್ಕೆ ಮೆಹಂದಿ ಆರ್ಟಿಸ್ಟೇ ಹಾಕಿದ್ರು, ಇನ್ನು ಸ್ವಲ್ಪ ನಾವೇ ಬಿಟ್ಕೊಂಡ್ವಿ. ಆಲ್ರೆಡಿ ಎಲ್ಲರೂ ಮಲ್ಕೊಂಬಿಟ್ಟಿದ್ರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ 12:20 ಆಗಿದೆ. ಎಲ್ಲ ಮೆಹಂದಿ ಹಾಕೊಂಡಿದೀವಿ. ಸೊ ಇವಾಗೆಲ್ಲ ಸಕ್ಕರೆ ನೀರ್ನ ಹಚ್ಕೋತಿದ್ದಾರೆ. ನಮ್ಮ ಹುಡುಗ ಎಲ್ಲಾನು ಬಿಚ್ತವ್ರೆ, ಬಿಕಾಸ್ ಮುಗೀತಲ್ವಾ ಫಂಕ್ಷನ್. ನಾಳೆಗೆ ಚಕ್ರದ್ದು ಶಾಸ್ತ್ರ ಇರುತ್ತೆ, ಮತ್ತೆ ಮಳೆ ಶಾಸ್ತ್ರ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಏನೇನು ಶಾಸ್ತ್ರ ಇರುತ್ತೆ ನಮ್ಮ ಮನೇಲಿ, ನಮ್ಮೂರಲ್ಲಿ, ನಮ್ಮ ಫ್ಯಾಮಿಲಿಲಿ ಯಾವ ಥರ ಶಾಸ್ತ್ರ ಮಾಡ್ತಾರೆ, ಏನು ಕತೆ ಅಂತ. ಇವತ್ತಿನ ಡೇ ಹೀಗಿತ್ತು. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.